ಹೆಸರು ಮಾತ್ರ ಓಲಾ. ಕೆಲಸ ಮಾಡೋಕ್ಕಾಗಲ್ಲ ಇದರಲ್ಲಿ. ಸುಮ್ಮನೆ ನಾವು 2 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಗಾಡಿ ಮೇಲೆ ಈಗ ನಾವು ಕೆಲಸ ಮಾಡಿದ್ದು EMI ಕಟ್ಟೋದು ಹೆಂಗೆ, ಇದನ್ನೆಲ್ಲ ಜೀವನ ಮಾಡೋದು ಹೆಂಗೆ? ಈ ಥರ ಆಗಿಲ್ಲ ಅಂದರೆ ಏನಕ್ಕೆ ಸುಮ್ಮನೆ ಗಾಡಿ ಚಾರ್ಜರ್ ಕೆಟ್ಟೋಗಿದೆ, ನಾ ಏನು ಮಾಡಲಿ ಹೇಳಿ? ಅದೇ ಆಗ್ಬಿಟ್ಟಿರ್ತಾ ಅರ್ಥ ಆಯಿತು. ಓನ್ ಗಾಡಿ ಇಸ್ಕೊಂಡ್ಮೇಲೆ ಈ ಥರ ಪ್ರಾಬ್ಲಮ್ ಆದರೆ ನಾವು ಇಲ್ಲೇ ಬಿಟ್ಬಿಟ್ಟು ಹೋಗ್ಲಾ ಗಾಡಿ. S1 Nexa 7 ಕಿಲೋಮೀಟ್ರಿಗೆ 120 ರೂಪಾಯಿ ಕೊಡ್ತಾವನೆ. ಆವಾಗ ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಇಟ್ಕೊಂಡು ಇನ್ನೂ 2 ತಿಂಗಳು ಆಗ್ತಾಯಿತ್ತು ಅಷ್ಟೇ. ಸುಮ್ಮನೆ EMI ಕಟ್ಕೊಂಡು ಮನೆಯಲ್ಲಿ ಚಾರ್ಜಿಂಗ್ ಹಾಕ್ಕೊಳೋದಕ್ಕೆ ನಾವು ಇಸ್ಕೊಂಡಿರೋದು ಗಾಡಿ. 2 ಕಿಲೋಮೀಟ್ರಿಗೆ ನಮಗೆ 117 ಅಂದರೆ 120 ರೂಪಾಯಿ ಕೊಡ್ತಾವನೆ. ಓಕೆ ಮೇಡಮ್. ಹಾಂ ಸರಿ. ಯಾವುದು ಬ್ಯಾಗ್ ಇನ್ಬಿಲ್ಡಾ? ಏಯ್ ಆಲ್ಮೋಸ್ಟ್ 2000ವರೆಗೂ ಮಾಡಿದ್ದೀನಿ. 2000ವರೆಗೂ ಓಲಾ S1 ನೇರಲ್ಲಿ ಫಸ್ಟ್ ಟೈಮ್ ನಾನೇ ಮಾಡಿರೋದು ಅನಿಸುತ್ತೆ ಪೋಟರು. ಯಾರೂ ಮಾಡಿಲ್ಲ ಪೋಟರಲ್ಲಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ನಮ್ಮ ಮುಂದೆ ಐತೆ ನೋಡಿ ಓಲಾ S1 Pro. ಇದು ನನ್ನ ಗಾಡಿನೇ. ಓಲಾ S1 ನೇರ್ ಬಂದ್ಬಿಟ್ಟು ಕೊಟ್ಬಿಟ್ಟು ಇವತ್ತು ಓಲಾ S1 Proದಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಪೋಟರಲ್ಲಿ ಅಂತ ನೋಡೋಣ. S1 ನೇರಲ್ಲಿ ನೋಡಿರ್ತೀರ 1700 1800 ಆಲ್ಮೋಸ್ಟ್ 2000ವರೆಗೂ ಮಾಡಿದ್ದೀನಿ. 2000ವರೆಗೂ ಓಲಾ S1 ನೇರಲ್ಲಿ ಫಸ್ಟ್ ಟೈಮ್ ನಾನೇ ಮಾಡಿರೋದು ಅನಿಸುತ್ತೆ ಪೋಟರು. ಯಾರೂ ಮಾಡಿಲ್ಲ ಪೋಟರಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಲಾ S1 ನೇರಲ್ಲಿ ಪೋಟರ್ ಯಾರೂ ಮಾಡಿಲ್ಲ, ಫಸ್ಟ್ ಟೈಮ್ ನಾನೇ ಮಾಡಿದ್ದು. ಅದು ನೋಡಿರ್ತೀರ ನೀವು. ಅದರಲ್ಲಿ 2000ವರೆಗೂ ಅರ್ನಿಂಗ್ ಮಾಡಿದ್ದೀನಿ. ಓಲಾ S1 Proದಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಏನಂತ ಇವತ್ತು ನೋಡೋಣ. ಇಲ್ಲಿ ನೋಡಿ 9 ಗಂಟೆ ಇಟ್ಕೊಳ್ಳಿ. S1 Proದಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ, ಹೆಂಗೆ ಏನು ಅಂತ ಫುಲ್ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಇವತ್ತು. ನಾನು ಈಕೋ ಮೋಡ್ ಬಿಟ್ಟು ಬೇರೆ ಮೋಡ್ ಹೋಗಲ್ಲ. ಈಕೋ ಮಾಡಲ್ ಬಂದ್ಬಿಟ್ಟು S1 Proದಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ, S1 ನೇರಲ್ಲಿ ಜಾಸ್ತಿ ಐತೆ. ಯಾಕಂದರೆ ಅದು ಏನರಿಂದ ಪವರ್ ಅಂದರೆ ಅದರಲ್ಲಿ ಬರೋದೇ 3 ಮೋಡು. ಅದರಲ್ಲಿ ಈಕೋ ಮಾಡಲ್ ಜಾಸ್ತಿ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಇದರಲ್ಲಿ 4 ಮೋಡ್ ಐತಲ್ವ, ಅದರಿಂದ ಇದರಲ್ಲಿ ಸ್ವಲ್ಪ ಕಮ್ಮಿ. ಇನ್ನು ಅದು ಅಪ್ಡೇಟು ಆಗೈತೆ. ಅದರಿಂದ ಅಪ್ಡೇಟ್ ಆಗೈತಲ್ಲ, ಅದರಿಂದನೂ ಸ್ವಲ್ಪ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗೈತೆ S1 ನೇರಲ್ಲಿ. S1 Proದಲ್ಲಿ ಬಂದ್ಬಿಟ್ಟು ಈಕೋ ಮಾಡಲ್ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಏನಿಲ್ಲ. 43 ಹೋಗುತ್ತೆ ಟಾಪ್ ಸ್ಪೀಡ್ ಅಷ್ಟೇ ಈಕೋ ಮಾಡಲ್ಲಿ. ಫುಲ್ ಚಾರ್ಜ್ ಮಾಡಿದ್ದು ನೋಡಿ ಇಲ್ಲಿ 170 ಇದ್ದಿದ್ದು, ಇವಾಗ 3% ಕಮ್ಮಿ ಆಗೈತೆ. ಫುಲ್ ಚಾರ್ಜ್ ಮಾಡಿಕ್ಕಿದ್ದೀನಿ. ಫುಲ್ ಚಾರ್ಜಲ್ಲಿ ಎಷ್ಟು ಮಾಡ್ಬೋದು, ಎಷ್ಟು ಆರ್ಡ್ರ್ ಮಾಡ್ಬೋದು, ಎಷ್ಟು ಅರ್ನಿಂಗ್ ಮಾಡ್ಬೋದು ಅಂತ ನೋಡೋಣ ಇವತ್ತು. ಬನ್ನಿ, ನಿಮಗೆ ಆರ್ಡ್ರ್ ಬಿದ್ದೆಲ್ಲ ಸಿಗ್ತೀನಿ. ಫಸ್ಟ್ ಒನ್ ಆರ್ಡ್ರ್ ಬಿತ್ತು, ಅದಕ್ಕೆ ಇಲ್ಲಿ ಪಿಕಪ್ ಹತ್ರ ಬಂದಿದ್ದೀನಿ. ಶಿವಾಜಿನಗರ. ಇದು ಬಂದ್ಬಿಟ್ಟು 273 ಶಿವಾಜಿನಗರ. ಇದರಲ್ಲಿ ಇನ್ನೂ ಆರ್ಡ್ರ್ ಬಿದ್ದಿಲ್ಲ. ನೋಡ್ತೀನಿ ಯಾವುದಾದ್ರೂ ಆರ್ಡ್ರ್ ಬೀಳುತ್ತೆ ಏನಂತ. ಪಿಕಪ್ ಇಲ್ಲೇ ಮಾಡಬೇಕಾಗಿರೋದು. ಐಟಮ್ ಏನು ಕೊಡ್ತಾರೋ ಗೊತ್ತಿಲ್ಲ. ಜೆರಾಕ್ಸ್ ಅಂಗಡಿ ಅಲ್ವಾ, ಮೇ ಬಿ ನಮ್ಮ ಪ್ರಕಾರ ಯಾವುದನ್ನು ಪತ್ರ ಕೊಡ್ಬೋದು, ನೋಡೋಣ. ಇನ್ನು ಶಿವಾಜಿನಗರ ಅಂದರೆ ಆ ಕಡೆ ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ಎತ್ಕೋಬೋದು. ಶಿವಾಜಿನಗರ, ಜೆ.ಸಿ. ರೋಡು ಎಲ್ಲ ಅಲ್ಲೇ ಪಕ್ಕದಲ್ಲೇ ಬರುತ್ತೆ, ಚಿಕ್ಕಪೇಟೆ ಎಲ್ಲ. ನೋಡೋಣ, ಸ್ವಲ್ಪ ಹೊತ್ತು ಆರ್ಡ್ರ್ ಇಸ್ಕೊಂಡು ವೆಯ್ಟ್ ಮಾಡೋಣ. ಹಾಂ ಸರಿ. ಹಾಂ ಸರಿ ಸರ್. ಪೇಮೆಂಟ್ ಅವರೇ ಮಾಡ್ತಾರಾ? ಓಕೆ ಸರ್. ಹಾಂ, ಇದರಲ್ಲಿ ಹಾಕಿದ್ರಲ್ಲ ನಂಬರು? ಸರಿ ಓಕೆ. ಬೇಗ ಕೊಡ್ಬೇಕಂತ ಇದು. ಕೆಲವೊಂದು ಆರ್ಡ್ರ್ ಈ ಥರ ಇರುತ್ತೆ, ಬೇಗ ಕೊಡಿ ಅಂತ. ಓಕೆ, ನಾರ್ಮಲ್ ಮೋಡ್ ಹಾಕ್ಕೊಂಡೆ ಬೇಗ ಹೋಗ್ಬಿಡೋಣ. ಸುಮ್ಮನೆ ಏನಕ್ಕೆ, ಬೇಗ ಹೋಗ್ಬಿಟ್ಟು ಕೊಟ್ಬಿಡೋಣ. ಆಮೇಲೆ ಬೇಕಾದ್ರೆ ಅಲ್ಲಿ ಆರ್ಡ್ರು ಯಾವುದಾದ್ರು ಬೀಳ್ಬೋದು. ಇಲ್ಲಿ ಬೀಳೋದು ಸ್ವಲ್ಪ ಕಷ್ಟ, ವೆಯ್ಟ್ ಮಾಡ್ಬೇಕು ಜಾಸ್ತಿ. ಅದಕ್ಕೆ ನೋಡೋಣ, ಯಾವುದಾದ್ರೂ ಬಿದ್ದರೆ ನಿಮ್ಗೆ ಸಿಗ್ತೀನಿ ಬನ್ನಿ, ಇಲ್ಲಾಂದರೆ ಡೈರೆಕ್ಟು ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಗಾಡಿ ನೋಡಿ ಹೆಂಗೈತಂತ. ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ಈ ಗಾಡಿ ಮುಟ್ಟಿ. ಇವಾಗ ಎತ್ತಂಗೆ ಅವರೆ. ಏನೈತೆ ನೋಡಿ ಗಾಡಿ. MT-15 ಗಾಡಿ ಇರೋರು ಈ ಥರ, ಗಾಡಿ ಇಲ್ದಿರೋರವರು ಈ ಥರ. ಇಷ್ಟೇ ಜೀವನ. ಆ ಥರ ಬೈಕ್ ನಮ್ಮ ಕೈಯಲ್ಲಿ ಇಸ್ಕೊಳಕ್ಕಾಗಲ್ಲ. ಈಸ್ಕೊಂಡಿರೋರು ಆ ಥರ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು ಕಿತ್ತಾದರೂ ಆ ಗಾಡಿ ಈಸ್ಕೊಂಡು ನಾವು ಯೂಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಆಸೆ. ಇಟ್ಕೊಂಡಿರೋರಿಗೆ ಇನ್ನೊಂದು ಆಸೆ. ಇಷ್ಟೇ ಜೀವನ, ನಮ್ಮ ಮಿಡಲ್ ಕ್ಲಾಸ್ ಜೀವನ ಇಷ್ಟೇ. ಇಲ್ಲಿ ನೋಡಿ ಎಂತ ನನ್ನ ಮಕ್ಳಿದಾರ. ನಂಬರ್ ಪ್ಲೇಟ್ಗೆ ಟೇಪ್ ಆಗಿಬಿಟ್ಟವ್ರ, ಕಾಣಿಸ್ತಾಯ್ತಾ? ಇದೆಲ್ಲ ಇಂಡಿಯನ್ ಕ್ರೇಜಿ. ಅಂಡರ್ಗ್ರೌಂಡಲ್ಲಿ ಎಲ್ಲೋ ಕೊಡ್ಬಂತೀವಲ್ರ ಅವರು. ಇದು ಬ್ಲೂ ಕ್ರಾಸ್ ಚೇಂಬರ್. ಆ ಕಡೆ ಲೊಕೇಶನ್ ಇತ್ತು. ಮೇಡಮ್ ಪೋಟರು. ಹಾಂ
ಓಕೆ, ಫೈನಲಿ ಪಾರ್ಸಲ್ ಕೊಟ್ಟರು. ಈ ಪಾರ್ಸಲ್ನ ಇವಾಗ ಎತ್ಕೊಂಡು ಹೋಗ್ಬೇಕು. ಡಿಕ್ಕಿಯಲ್ಲಿ ಆಗುತ್ತಾ? ಆಗಲ್ಲ ಅನ್ಸುತ್ತೆ. ಡಿಕ್ಕಿಯಲ್ಲಿ ಇಲ್ಲ, ಮುಂದೆ ಇಟ್ಕೋಬೇಕು. ಸರಿ, ಓಕೆ, ಬನ್ನಿ. ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಇನ್ನು ಯಾವುದು ಆರ್ಡ್ರ್ ಬಿದ್ದಿಲ್ಲ ಇಲ್ಲಿ. ಇನ್ನೊಂದು ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ಎತ್ಕೊಂಡೋಗಿ ಡೈರೆಕ್ಟ್ ಒಂದಾಗಿತ್ತು ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಇಲ್ಲಿ ಬಂದ್ವಿ. ಇಲ್ಲಿ ಯಾಕೆ ಬ್ರೋ ಸೈಕ್ ಮಾಡ್ತೀಯಾ? ಯೂಟ್ಯೂಬರ್ಸ್ ಕಷ್ಟ ನಿಂಗೆ ಅರ್ಥ ಆಗಲ್ಲ ಬ್ರೋ. ಇಲ್ಲಿ ಬಂದಿದ್ದೀನಿ, ಅವರು ಬರ್ತೀನಿ ಅಂದರು. ಅದಕ್ಕೆ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಕೊಡ್ತೀನಿ ಇದು ಪಾರ್ಸಲ್ಲು. ಇವಾಗ ಇಲ್ಲಿ ಆರ್ಡ್ರ್ ಬೀಳುತ್ತೆ ಇಲ್ವೋ ಗೊತ್ತಿಲ್ಲ. ಎಂಡ್ ಮಾಡೋಣ. 348 ರೂಪಾಯಿ. 8 ರೂಪಾಯಿಯಲ್ಲಿ ವೆಯ್ಟ್ ಮಾಡಿದ್ದಕ್ಕೆ. ಇನ್ನು ಕ್ಯಾಶ್ ಇವಾಗ 348 ರೂಪಾಯಿ ಕ್ಯಾಶ್ ಇಸ್ಕೋಬೇಕು. ಆನ್ಲೈನ್ ಪೇಮೆಂಟು 30 ರೂಪಾಯಿ ಮಾಡೋರೆ. ಯಾವುದು ಬ್ಯಾಗ್ ಇನ್ಬಿಲ್ಡಾ? ಏಯ್, ಅಪ್ಡೇಟ್ ಇರಬೇಕಲ್ಲ. ಬಟನ್ಸ್ ಎಲ್ಲ ಚೇಂಜ್ ಮಾಡೋರು ನೋಡು. ಅದೇ ನೋಡಿ ಇಲ್ಲಿ ಅಪ್ಡೇಟ್ ಚೆನ್ನಾಗಿ ಕೊಟ್ಟವ್ರೆ. ಇದು ಒಳ್ಳೆ ಇದ್ರದ್ದು ಯಾವುದಪ್ಪ ಅಲ್ಲ, ಡ್ರೋನಲ್ಲಿ ಕೊಡ್ತಾನಲ್ಲ ಬ್ರೋ, ಆ ಥರ ಕೊಟ್ಟವನು. ಬಟ್ ಜಾಸ್ತಿ ಬಾಳಿಕೆ ಇರಲ್ಲ ಅನ್ಸುತ್ತೆ. ಎಲ್ಲ ಬಟನ್ಸ್ ಎಲ್ಲ ಚೀಪ್ ಆಗೈತೆ. ಅಷ್ಟು ಕ್ವಾಲಿಟಿ ಇಲ್ಲ. ರೇಟ್ ಮಾತ್ರ ತಲೆಗೆ ಇದ್ದಂಗೆ. ಶೀಟ್ ಎಲ್ಲ ಚೆನ್ನಾಗೈತೆ ಬ್ರೋ. ಎಷ್ಟು 1,80,000 1,90,000 ಇರಬೇಕೀಗ. 348. ಸರಿ, ಓಕೆ. ಇನ್ನು ನೆಕ್ಸ್ಟ್ ಆರ್ಡ್ರು ಬೀಳುತ್ತೆ ಇಲ್ವೋ ಗೊತ್ತಿಲ್ಲ. ಇಲ್ಲಿ ವೆಯ್ಟ್ ಮಾಡೋಣ. ಯಾವುದಾದ್ರೂ ಬಿದ್ಮೇಲೆ ನಿಮಗೆ ಸಿಗ್ತೀನಿ. ಬನ್ನಿ. ಫೈನಲಿ HSR ಲೆವೆಲ್ಗೆ ಬಂದೆ. ಅವರೇ ಒಂದು ಫೈಲ್ ಎತ್ಕೊಬಂದಿದ್ದು ಈಗ ಹೆಬ್ಬಾಳ ಹತ್ರದಿಂದ. 311 ರೂಪಾಯಿ ಇದಕ್ಕೆ. ಹಾಂ, ಕೊಡ್ತೀನಿ ಸರ್. ಓಕೆ, ನಿಮಗೆ ಡೈರೆಕ್ಟಾಗಿ ಆರ್ಡ್ರ್ ಬಿದ್ದರೆ ನಿಮಗೆ ಸಿಗ್ತೀನಿ ರೀ. ಅಲ್ಲಿ ಒಂದು ಹತ್ರ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ಹೈಪರ್ ಚಾರ್ಜಿಂಗ್ ಆಗುತ್ತಾ ಇಲ್ವಾ, ಹೆಂಗೆ ಏನು ಅಂತ ನೋಡೋಣ. ಆಗುತ್ತಾ ಹೆಂಗೆ ಏನಂತ. ಆರ್ಡ್ರ್ ಬಿತ್ತು JP ನಗರ. ಎತ್ಕೊಂಡೆ. ಇಲ್ಲ ಹೈಪರ್ ಚಾರ್ಜ್ ಕೆಲಸ ಮಾಡ್ತಾಯಿಲ್ಲ. ಹೋಗಿ ಚೆಕ್ ಮಾಡಿದೆ. ಅದಕ್ಕೆ JP ನಗರ್ ಬಿತ್ತಲ್ವ ಎತ್ಕೊಂಡೆ. ಇಲ್ಲೇ ಪಿಕಪ್ಪು. ಓಕೆ ಮೇಡಮ್. ಹಾಂ, ಸರಿ. 117 6 ಕಿಲೋಮೀಟ್ರ್. 7 ಕಿಲೋಮೀಟ್ರ್ ಇಟ್ಕೊಳ್ಳಿ. ಇವಾಗ ಬಂದಿದ್ದೆ ರೋಡ್ ಹೋಗ್ಬೇಕಾ? ಓಕೆ, ಇದು 6 ಕಿಲೋಮೀಟ್ರು. ಸರಿ, 7 ಕಿಲೋಮೀಟ್ರು. 7 ಕಿಲೋಮೀಟ್ರಿಗೆ ನಮಗೆ 117 ಅಂದರೆ 120 ರೂಪಾಯಿ ಕೊಡ್ತಾವನೆ. ಪರವಾಗಿಲ್ವಲ್ಲ. ಬನ್ನಿ, ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಯಪ್ಪ ಹುಡುಗಿ, ಹೋಗಮ್ಮ ಸ್ವಾಮಿ. ಗುದ್ಗಿದ್ಬಿಟ್ರೆ ಅಷ್ಟೇ. ಮೊದಲೇ ಎಕ್ಸಲೆಂಟ್ ಡ್ರೈವರ್ಸ್ ಅವರಲ್ಲ. ಅದರಲ್ಲೂ ನಾವೇನು ಎತ್ಕೊಂಡು ಹೋಗಿ ಅಲ್ಲಿ ಸುಮ್ಮನೆ ರೋಡಲ್ಲಿ ನಿಲ್ಸ್ಕೊಂಡಿದ್ರೆ ನಮಗೆ ಗುದ್ಬಿಟ್ಟು ನಮಗೆ ಆವಾಜ್ ಆಗ್ತಾರೆ. ಓಕೆ, ನಿಮ್ಗೊಂದು ಕ್ವಶನ್ ಹಾಕ್ತೀನಿ, ನೀವು ಕೆಳಗೆ ಕಮೆಂಟ್ ಮಾಡಿ. ಇವಾಗ ನನಗೆ 7 ಕಿಲೋಮೀಟ್ರಿಗೆ 120 ರೂಪಾಯಿ ಕೊಡ್ತಾವನೆ. ಆವಾಗ ಕಿಲೋಮೀಟ್ರಿಗೆ ಎಷ್ಟಾಗತ್ತೆ ಅಂತ ಒಂದು ಕಮೆಂಟ್ ಹಾಕಿ, ನನಗೆ ಗೊತ್ತಾಗುತ್ತೆ. ಇದುವರೆಗೂ ನೋಡ್ಕೊಂಡು ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಅಂದರೆ ಒಂದು ಕೆಳಗೆ ಕಮೆಂಟ್ ಹಾಕಿ, ಯಾವ್ದು ಹೆಂಗೆ ಏನು ಅಂತ ಒಂದು ನಾನು ರಿಪ್ಲೈ ಕೊಡ್ತೀನಿ. ಇಲ್ಲಿವರೆಗೂ ನೋಡ್ಕೊಬಂದು ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ. ಲೈಕ್ ಮಾಡಿ ನೋಡ್ತಾ ಇರೋರು ಒಂದು ಕಮೆಂಟ್ ಹಾಕಿ ಹೆಂಗಿತ್ತು ಏನು ವಿಡಿಯೋ ಅಂತ. ಓಕೆ, ಫೈನಲಿ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಇದೇನಿದು? ಹೇಯ್, ಸ್ಟ್ಯಾಂಡ್ ಆಗಿದ್ರೆ ನನಗೆ ಆಗ್ತದೆ ಗುರು, ಕೆಲಸ ಮಾಡ್ತೈತೆ. 117 645 ರೂಪಾಯಿ ಆಯಿತು. ಕಾಡು ಬಿಸಿನಲ್ಲಿ ಹತ್ರ ಬಂದೆ ಚಾರ್ಜಿಂಗ್ ಹಾಕ್ಕೊಳ್ಳೋಣ ಅಂತ. ಇಲ್ಲಿ ಬಂದು ನೋಡಿದ್ರೆ ಎರಡೂ ಕೆಲಸ ಮಾಡ್ತಾಯಿಲ್ಲ ಗುರು. ನಂದು ರೇಂಜ್ ನೋಡಿ 23 ಐತೆ. ಮಕ್ಳು ಏನು ಬರು ಈ ಥರ ಸೈಕ್ ಮಾಡ್ತಾರೆ ಅಲ್ಲ. 2 ಐತೆ, ಇಲ್ಲಿ ಒಂದೂ ಕೆಲಸ ಮಾಡ್ತಾಯಿಲ್ಲ. ಎಲ್ಲೋದ್ರೂ ಈ ಥರ ಸೈಕ್ ಮಾಡ್ತಾವ್ರೆ. ಇಲ್ಲಿ ನೋಡಿದ್ರೆ ಗಾಡಿ ಮಾತ್ರ ಹೊಸವು ಕೊಡ್ತಾನೆ ಅವ್ರೆ. ಇಲ್ಲಿ ನೋಡಿದ್ರೆ ಒಂದೂ ಕೆಲಸ ಮಾಡ್ತಾಯಿಲ್ಲ. ಸುಮ್ಮನೆ ಇಟ್ಕೊಂಡಿರೋದು ವೇಸ್ಟ್ ನನ್ನ ಮಕ್ಕಳು. ಒಂದೂ ಕೆಲಸ ಮಾಡಿಲ್ಲ ಅಂದರೆ ಏನಕ್ಕೆ ಇಟ್ಕೊಂಡಿರೋದು ಹೇಳಿದ್ರು. ಟ್ರೈ ಮಾಡೋಣ, ಒಂದು ಕಿತ್ತ ಆಗುತ್ತೇನೋ. ಇದು ಬೇರೆ ಸ್ಟ್ಯಾಂಡ್ ಹಾಕಿದ್ರೂ ಕೆಲಸನೇ ಮಾಡ್ತಾರೆ. ಸ್ಟ್ಯಾಂಡ್ ಹಾಕಿದ್ರೂ ಹೋಗ್ತಾನೆ ಐತೆ ಮುಂದೆ. ಹೆಸರಿಗೆ ಮಾತ್ರ 2 ಇಟ್ಕೊಂಡವ್ರೆ. ತುನ್ನೆ ಒಂದೂ ಕೆಲಸ ಮಾಡಲ್ಲ ಇಲ್ಲಿ.
ಸುಮ್ಮನೆ ವೇಸ್ಟ್ ಗುರು ಓಲಾ. ಅಪ್ಪ ಕಾಸು ಕೊಟ್ಟಿಸ್ಕೊಳ್ಳೋದು ಹೊರ್ತೇ ಇಲ್ಲ. ಏನಕ್ಕೆ ಇಸ್ಕೊಂಡಿದ್ದು ಹೇಳಿ? ಈ ಥರ ಪ್ರಾಬ್ಲಮ್ ಇದ್ದರೆ ಇಲ್ಲ. ಆಗತ್ತಾ? 23 ಐತೆ. 1% ಏನಾದರೂ ಮೂವ್ ಆಯಿತು ಅಂದರೆ ಆಗುತ್ತೆ ಅಂತ. ಆಗ್ತಾಯಿಲ್ಲ. ಒಳಗಡೆ ರೀಸ್ಟಾರ್ಟ್ ಮಾಡಿದ್ರೆ ಆಗ್ಬೋದು ಅನ್ಸುತ್ತೆ. ಅವ್ರು ಮಾಡಲ್ಲ. ಏನು ಗುರು ಇವ್ರದ್ದು ಗೋಳಪ್ಪ. S1 X ಈಸ್ಕೊಂಡು ಮನೇಲಿ ಹಾಕ್ಕೋಬೇಕಷ್ಟೆ. ಇದರಲ್ಲೂ ಎಲ್ಲೋ ಬೋರ್ಡ್ ಕೊಟ್ಟವ್ರ. ಎಲ್ಲೋ ಬೋರ್ಡ್ ಕೊಟ್ಟಮೇಲೆ ಚಾರ್ಜರ್ದೇ ಇವಿ ಪ್ರಾಬ್ಲಮ್ ಹೋಗ್ಬಿಟ್ಟೈತೆ. ಚಾರ್ಜರೇ ಕರೆಕ್ಟಾಗಿ ಇಲ್ಲ ಅಂದರೆ ಏನಕ್ಕೆ ಕೊಡ್ಬೇಕು ಸುಮ್ಮನೆ ರೆಂಟ್ ಗಾಡಿ ಹೇಳಿ. ಬ್ರೋ ಕೆಲಸ ಮಾಡಲ್ವಾ? ಎರಡೂ ಕೆಲಸ ಮಾಡಲ್ವಾ? ಇಲ್ಲ ಸರ್, ಎರಡೂ ಇಲ್ಲ. ಏಕೆ? ಏನು ಪ್ರಾಬ್ಲಮ್ ಏನು? ಸುಟ್ಟೋಗೈತಾ? ಅಲ್ಲ ಓನ್ ಗಾಡಿ ಇಸ್ಕೊಂಡು ಈ ಥರ ಚಾರ್ಜಿಂಗ್ ಪ್ರಾಬ್ಲಮ್ ಆದರೆ ಏನು ಮಾಡೋಣ ಹೇಳಿ? ಕಸ್ಟಮರು ಹಾಂ ಬೆಳಗಿನ ಜಾವ ಮಟ್ಟ ಹಾಕಿಬಿಟ್ಟಿರ್ತಾರೆ. ಅದೇ ಆಗ್ಬಿಟ್ಟಿರ್ತಾರೆ, ಅರ್ಥ ಆಯ್ತು. ಓನ್ ಗಾಡಿ ಇಸ್ಕೊಂಡ್ಮೇಲೆ ಈ ಥರ ಪ್ರಾಬ್ಲಮ್ ಆದರೆ ನಾವು ಇಲ್ಲೇ ಬಿಟ್ಬಿಟ್ಟು ಹೋಗ್ಲಾ ಗಾಡಿ? ಅಲ್ಲಿ ನೋಡಿ 23 ಐತೆ. ಹೆಂಗೆ ಹೋಗ್ಲಿ ಇವಾಗ ನಮ್ಮ ಮನೆಗೆ? ಅಲ್ಲಿ ಬಿಡ್ತಾ ಇಲ್ಲ. ಅಲ್ಲಿ ಎಲ್ಲಿ ಹೋಗಿದ್ರು ಫುಲ್ ಎಲ್ಲ ವೆಯ್ಟಿಂಗ್ ಪೀಡ್ ಐತೆ. ಎಲ್ಲಂತ ಹಾಕೋಣ? ಮಾದೇಪುರ ನೋಡಿದ್ರ? ಮಾದೇಪುರ ಹತ್ರ ಎಲ್ಲಿ ಮುಂದೆನಾ? ಆ ಕಡೆ ಹೋಗಿಲ್ಲ ನಾನು. ಜಸ್ಟ್ ಇವಾಗ ಅಷ್ಟು ಹೋಗಲ್ಲ. 23 ಐತೆ. ಚಾರ್ಜರ್ ಇದೆನಾ? ಚಾರ್ಜರ್ ಇದೆ. ಅಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಪೇ ಮಾಡಬೇಕಲ್ಲ ಅವ್ರಿಗೆ. ಪೇ ಮಾಡಬೇಕಲ್ಲ ಅವ್ರಿಗೆ. ಗಾಡಿ ಇಸ್ಕೊಂಡಿರೋದೇನಕ್ಕೆ ನಾವು? ಆ ಥರ ಇಲ್ಲ ಸರ್, ಸುಟ್ಬಿಟ್ಟಿದ್ದಾರೆ ಅವನ್ನೆಲ್ಲ. ಅದೇ ಸುಟ್ಟಾಯ್ತು, ಅರ್ಥ ಆಯಿತು. ಇವಾಗ ಓನ್ ಗಾಡಿ ಇಸ್ಕೊಂಡು ನಾವೇನು ಮಾಡಲಿ? ರೆಂಟ್ ಗಾಡಿ ಆದರೆ ಪರವಾಗಿಲ್ಲ, ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬೋದು. ಓನ್ ಗಾಡಿ ಇದು. ಚಾರ್ಜ್ ಮಾಡ್ಕೊಂಬಂದಿದ್ರಾ? ನಾವು ಚಾರ್ಜಿಂಗ್ ಹಾಕ್ಕೊಂಡು ಎಲ್ಲೋದ್ರೂ ಫುಲ್ಲು ಚಾರ್ಜರ್. ಇಲ್ಲಿ ಜೆ ಪಿ ನಗರಿಂದ ಬಂದಿದ್ದು ನಾನು. ಜೆ ಪಿ ನಗರ ಹತ್ರ 1-2 ಕೆಲಸ ಮಾಡಿಲ್ಲ. ಕೋರಮಂಗಲದಲ್ಲಿ ಒಳಗಡೆನೇ ಬಿಡ್ತಾ ಇಲ್ಲ. ಅಯ್ಯೋ. ಈಗ ತಾನೇ ಒಬ್ರು ಹೋದ್ರೆ ಕಸ್ಟಮರು ಹಾಂ, ಶೆಲ್ ಬಂಕಲ್ಲಿ. ಅದೇ ಅರ್ಥ ಆಯಿತು. ಶೆಲ್ ಪೆಟ್ರೋಲ್ ಬಂಕಲ್ಲಿ ಇವಾಗ ಅದು ಹಾಕ್ಕೋಬೇಕಂದ್ರೆ ಮಿನಿಮಮ್ 2 hours 4 hours ವೆಯ್ಟ್ ಮಾಡಬೇಕಲ್ಲ. ಹಾಂ, ಅಲ್ಲ ಈಸ್ಕೊಂಡ್ಮೇಲೆ ಯೂಸೇ ಇಲ್ಲ ಅಂದರೆ ಏನಕ್ಕೆ ಗಾಡಿ ಸರ್? ಈ ಥರ ಮಾಡಿದ್ರೆ ನಾವು ಈಸ್ಕೊಂಡೇನು ಸರ್ ಪ್ರಯೋಜನ? ಈಸ್ಕೊಂಡು ಇನ್ನೂ 2 ತಿಂಗಳಾಗ್ತೈತೆ ಅಷ್ಟೇ. ಸುಮ್ಮನೆ EMI ಕಟ್ಕೊಂಡು ಮನೇಲಿ ಚಾರ್ಜಿಂಗ್ ಹಾಕ್ಕೊಳೋದಕ್ಕೆ ನಾವು ಈಸ್ಕೊಂಡಿರೋದು ಗಾಡಿ. ಓಲಾದ್ದು ಇದೇ ಪ್ರಾಬ್ಲಮ್ ಸರ್, ಇದು ಚಾರ್ಜಿಂಗ್ ಇಲ್ಲ. ಅಯ್ಯೋ, ಅಲ್ಲ ಚಾರ್ಜಿಂಗ್ ಪ್ರಾಬ್ಲಮ್ ಅರ್ಥ ಆಯಿತು. ಇನ್ನು ಶೋರೂಮ್ ಏನಕ್ಕೆ ಎಲ್ಲ ಮುಚ್ಚಿಬಿಡ್ಬೇಕಲ್ಲ? ಏನಕ್ಕೆ ಡೆಲಿವರಿ ಕೊಡೋದೇನಕ್ಕೆ? ಈ ಥರ ಹಿಂಸೆ ಕೊಡೋದೇನಕ್ಕೆ ನಮಗೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸುಮ್ಮನೆ ಗಾಡಿ ಏನೋ ಹೊಸದು ಕೊಡ್ತಾನೆ ಅವರೇ, ಆದರೆ ಚಾರ್ಜಿಂಗ್ ಮಾತ್ರ ಈ ಥರ ಪ್ರಾಬ್ಲಮ್ ಇದ್ದರೆ ನಾವೇನು ಮಾಡೋಣ? ಮಾಡಿದ್ವಿ ಸರ್, ಮೇಲೆ ಬರ್ತೀನಿ. ಅಯ್ಯೋ ಏನು ಸರ್, ಯಾವಾಗ ಬಂದ್ರೂ ಇಲ್ಲಿ ಕೆಲಸ ಮಾಡಲ್ಲ. ಒಂದು ಕೆಲಸ ಮಾಡುತ್ತೆ, ಇಲ್ಲಾಂದರೆ ಅದು ಕೆಲಸ ಮಾಡಲ್ಲ. ಅಂದರೆ ನಾವೇನು ಮಾಡೋಣ? ಎಲ್ಲ ಆಗ್ಬಿಟ್ರೆ ತಲ್ಕೊಂಡು ಹೋಗ್ಬೇಕಿನ್ನ. ಮನೇಲಿದ್ದ ಹೊರಡ್ಬೇಕಾದ್ರೆ ನೀವು ಫುಲ್ ಚಾರ್ಜ್ ಮಾಡಿ ಮನೇಲಿ ಹಾಕ್ಕೊಬರ್ಬೇಕಾದ್ರೆ ಫುಲ್. ಇವಾಗ ನಾವು ಗಾಡಿ ಇಸ್ಕೊಂಡ್ಮೇಲೆ ಕೆಲಸ ಮಾಡೋಕ್ಕೆ ತಾನೇ ಇಸ್ಕೊಳೋದು ಗಾಡಿ. ಇವಾಗ ಈ ರೆಂಟ್ ಗಾಡಿ ಕೊಟ್ಟವ್ರೆ, ಇದ್ದಿದ್ದು ಪ್ರಾಬ್ಲಮ್ ಆಗೋಗೈತೆ ಫುಲ್ಲು. ನಮಗೆ ಓನ್ ಗಾಡಿಗೆ ಚಾರ್ಜಿಂಗ್ ಕೊಡ್ತಾ ಇಲ್ಲ, ರೆಂಟ್ ಗಾಡಿ ಕೊಡ್ತಾವ್ರೆ. ಅದರಲ್ಲೂ ರೆಂಟ್ ಗಾಡಿ ಒಂದೊಂದು ಹತ್ರ 5-10 ಇದ್ದರೆ ವೆಯ್ಟಿಂಗ್ ಪೀಡು. ನಾವೆಲ್ಲಿ ಹೋಗೋಣ? ಮ್ಯಾನೇಜರ್ ಒಂದ್ಸಲ ಕೇಳಿ. ಯಾರು ಮ್ಯಾನೇಜರ್ ಒಳಗಡೆ? ಇವರೇನಾ ಮಾತಾಡ್ತಾರೆ ಮ್ಯಾನೇಜರ್ ಅಂತ ಇವರು? ಕೇಳಿ ನೋಡೋಣ ಏನು ಹೇಳ್ತಾರೆ. ಚಾರ್ಜಿಂಗ್ ಓನ್ ಗಾಡಿ ಇದು, ರೆಂಟ್ ಗಾಡಿ ಅಲ್ಲ, ಓನ್ ಗಾಡಿ. ಒಂದಲ್ಲ ಆಗ್ತಾ ಇಲ್ಲ ಚಾರ್ಜರ್. ಅಲ್ಲ ಈ ಥರ ಆಗಿಲ್ಲ ಅಂದರೆ ಏನಕ್ಕೆ ಸುಮ್ಮನೆ ಗಾಡಿ? ಚಾರ್ಜರ್ ಕೆಟ್ಟೋಗಿದೆ, ನಾ ಏನು ಮಾಡಲಿ ಹೇಳಿ? ಅಲ್ಲ ಕೆಟ್ಟೋಗೈತೆ ಅಂದರೆ ಇವಾಗ ಮನೆಗೆ ಹೋಗೋದು ಹೆಂಗೆ ನಾವು? ಚಾರ್ಜರ್ ತಂದಿದ್ದೀರಾ? ಚಾರ್ಜರ್ ಐತೆ, ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಪೇ ಮಾಡಬೇಕಲ್ವ ನಾವು? ಪೇ ಮಾಡಬೇಕು ಸರ್. ಈ ಥರ ಹೈಪರ್ ಚಾರ್ಜಿಂಗ್ ಇಟ್ಕೊಂಡು ಫ್ರೀ ಕಾಸ್ಟ್ ಇಟ್ಕೊಂಡು ನಾವು ಅಲ್ಲಿ ಹೆಂಗೆ ಹಾಕ್ಲಿ? ಸರ್ ಅದು ಕೆಟ್ಟೋಗಿದೆ, ನಾನೇನು ಮಾಡಲಿ ಹೇಳಿ? ಅಲ್ಲ ನೀವೇನು ಮಾಡೋದಲ್ಲ ಸರ್, ಓನ್ ಗಾಡಿಗೆ ಈ ಥರ ಪ್ರಾಬ್ಲಮ್ ಕೊಟ್ಟರೆ ನಾವು ಎಲ್ಲಿ ಹೋಗೋಣ? ರಾತ್ರಿ ಹಾಕ್ಬಿಟ್ಟು ಹೋಗೋರೆ, ಅದು ಫುಲ್ಲು ಮೆಲ್ಟ್ ಆಗೋಗಿದೆ, ಹಂಗೆ ಕೆಟ್ಟೋಯ್ತು, ಏನು ಮಾಡೋದು ಹೇಳಿ? ಅಲ್ಲ ಇಲ್ಲೊಂದೇ ಹತ್ರ ಅಲ್ಲ, ಎಲ್ಲೋದ್ರೂ ಇದೇ ಪ್ರಾಬ್ಲಮ್ ಆದರೆ ಏನು ಮಾಡೋಣ? ಏನಕ್ಕೆ ಗಾಡಿ ಇಸ್ಕೊಳೋದೇನಕ್ಕೆ ಹೇಳಿ? ಅಲ್ಲ ಇಲ್ಲೇ ಅಂತಲ್ಲ, ಎಲ್ಲೋದ್ರೂ ಈ ಥರನೇ ಹಿಂಸೆ ನಮಗೆ. ಓನ್ ಗಾಡಿ ಈಸ್ಕೊಂಡು 2 ಲಕ್ಷ ಕೊಟ್ಟು ಓನ್ ಗಾಡಿ ಇಸ್ಕೊಂಡ್ಮೇಲೆ ಈ ಥರ ಹಿಂಸೆ ಮಾಡಿದ್ರೆ ಏನಕ್ಕೆ ಗಾಡಿ? ಏನು ಓಲಾನೋ ಏನಪ್ಪ, ಸುಮ್ಮನೆ ಹೆಸರು ಮಾತ್ರ ಓಲಾ. ಲೌಡಾನು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಇದರಲ್ಲಿ.
ಸುಮ್ಮನೆ ನಾವು 2 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಗಾಡಿ ಮೇಲೆ ಈಗ ನಾವು ಕೆಲಸ ಮಾಡಿದ್ದು EMI ಕಟ್ಟೋದು ಹೆಂಗೆ, ಇದನ್ನೆಲ್ಲ ಜೀವನ ಮಾಡೋದು ಹೆಂಗೆ. ಅದು ಮಾತ್ರ ಇಟ್ಕೊಂಡವ್ರೆ ಹೈಪರ್ ಚಾರ್ಜು, ಬಟ್ ಕೆಲಸನೇ ಮಾಡಲ್ಲ. ಎಲ್ಲೋದ್ರೂ ಇದೇ ನಮ್ಮ ಜೀವನ ಆಗೋಗೈತೆ. ಇಲ್ಲಂತಲೇ ಅಲ್ಲ, ಬೇಜಾನ್ ಸೈಡು. ಸುಮ್ಮನೆ ಗಾಡಿ ಮಾತ್ರ ಹೊಸದು ಕೊಡ್ತಾನೆ ಅವ್ರೆ. ಈ ಥರ ಕೆಲಸ ಮಾಡಿದ್ರೆ ಗಾಡಿ ಇಟ್ಕೊಂಡು ಏನು ಮಾಡೋಣ? ಗಾಡಿ ಇಸ್ಕೊಂಡು ನಾವು ಮನೆ ಹತ್ರ ಇಟ್ಕೊಳೋದಕ್ಕೆ ಗಾಡಿ ಇಸ್ಕೊಂಡಿರೋದು 2 ಲಕ್ಷ ಗುರು. ಇದು ಅಲ್ಲ, 2 ಲಕ್ಷ ಕೊಟ್ಟು ಇಸ್ಕೊಂಡಿದ್ದೀವಿ. ಅವ್ರು ಹೇಳೋದು ನೋಡಿ, ಶಿಲ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಕೊಳ್ಳಿ ಚಾರ್ಜರ್ ಇದ್ರೆ ಅಂತಾರೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಾವು ಕಾಸು ಕೊಟ್ಟು ಚಾರ್ಜಿಂಗ್ ಹಾಕ್ಕೊಳೋದಕ್ಕೆ ಗಾಡಿ ತಂದು ಇಸ್ಕೊಂಡಿರೋದು. ಏನೋ ಹೈಪರ್ ಚಾರ್ಜು ಫ್ರೀ ಇರುತ್ತೆ ಅಂತ ಇಸ್ಕೊಂಡಿರ್ತೀವಿ. ಅದರಲ್ಲಿ ಈ ಥರ ಬೇಜಾರು ಮಾಡಿದ್ರೆ ಏನೋ ಒಬ್ಬರು ಸೈಕ್ ಆಗುತ್ತೆ. ಬ್ರೋ, ರೀಸ್ಟಾರ್ಟ್ ಮಾಡಿದ್ರೂ ಆಗಲ್ವಾ? ಫೈನಲಿ ಆರ್ಡ್ರೆಲ್ಲ ಮಾಡಿದ್ದಾಯಿತು. ಇಲ್ಲಿ ಆರ್ಡ್ರ್ ಮಾಡೋಣ ಅಂದರೆ ಚಾರ್ಜಿಂಗು ಇಲ್ಲ. JP ನಗರಿಂದ ಇಲ್ಲಿ ಬಂದಿತ್ತು. ಇಲ್ಲಿ ಬಂದು ಅಲ್ಲಿ JP ನಗರಲ್ಲಿ ಕೆಲಸ ಮಾಡಿಲ್ಲ. ಅಲ್ಲಿಂದ ಕೋರಮಂಗ್ಲ ಬಂದೆ. ಕೋರಮಂಗ್ಲದಲ್ಲಿ ಒಳಗಡೆನೇ ಬಿಟ್ಟಿಲ್ಲ. ಅಲ್ಲಿಂದ ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಎರಡೂ ಕೆಲಸ ಮಾಡ್ತಾಯಿಲ್ಲ. ಅವ್ನು ಕೇಳಿದ್ರೆ ಗನ್ ಹೋಗೈತೆ ಅಂದ. ಮೇ ಬಿ ನನ್ನ ಪ್ರಕಾರ ಒಳಗಡೆ ರೀಸ್ಟಾರ್ಟ್ ಮಾಡಿದ್ರೆ ಆಗ್ಬೋದು, ಬಟ್ ಅಂದರೆ ರೀಸ್ಟಾರ್ಟು ಮಾಡ್ತಾಯಿಲ್ಲ ಅವರು, ಗನ್ ಹೋಗೈತೆ ಅಂತವ್ರೆ. ಅದಕ್ಕೆ ಆರ್ಡ್ರ್ ಮಾಡೋ ಇಂಟ್ರೆಸ್ಟು ಹೋಯ್ತು, ಮೋಡು ಹೋಯ್ತು. ಓಲಾ ಗಾಡಿ ಇಸ್ಕೊಂಡು ಹೆಂಗಾಗೈತೆ ಅಂದರೆ ನಮ್ಮ ಲೈಫ್ ನಾವೇ ಸಾಲ್ವ್ ಮಾಡ್ಕೊಂಡಂಗಾಯಿತು. ಅರ್ನಿಂಗ್ ತೋರಿಸ್ತೀನಿ ಎಷ್ಟಾಗೈತೆ ಏನಂತ ನೋಡಿ. ಇದರಲ್ಲಿ ಬಂದ್ಬಿಟ್ಟು 3 ಆರ್ಡ್ರ್ ಮಾಡಿದ್ದೀನಿ. 3 ಆರ್ಡ್ರಿಗೆ 445. ಆಫ್ ಮಾಡ್ತೀನಿ ಡ್ಯೂಟಿ, ಇಲ್ಲಾಂದರೆ ಡ್ಯೂಟಿ ಬೀಳ್ತಾ ಇರುತ್ತೆ. ಅಲ್ಲಿ ಬಂದ್ಬಿಟ್ಟು ಎಷ್ಟು ಮಾಡಿದ್ದೀನಿ? 218 ರೂಪಾಯಿ. 218 ಒಂದು 650 ಇಟ್ಕೊಳ್ಳಿ. ಅದರಲ್ಲಿ 700 ಇಟ್ಕೊಳ್ಳಿ. 800 900 ರೂಪಾಯಿ. 900 ರೂಪಾಯಿ ಟೋಟಲ್ ಮಾಡಿರೋದು ನಾನು ಇವತ್ತು. ಅರ್ನಿಂಗ್ ಇಷ್ಟೇ. ನೆನ್ನೆ ಓಲಾ S1 ಇರೋದ್ರಲ್ಲೂ ಪರವಾಗಿಲ್ಲ 1700 ರೂಪಾಯಿನ ಮಾಡಿದ್ದೆ. ಇವತ್ತು 900 ರೂಪಾಯಿ ಆಯ್ತು ಅರ್ನಿಂಗು. ಇನ್ನೂ ಚಾರ್ಜಿಂಗ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಮಾಡೋಗೋಗಿತ್ತು. ಚಾರ್ಜಿಂಗ್ ಇಲ್ವಲ್ಲ, ಅದಕ್ಕೆ ತೋರಿಸ್ತೀನಿ ರೀ ಒಂದು ಸೆಕೆಂಡ್ ಎಷ್ಟೈತೆ ಏನಂತ. 15% ಐತೆ. 23 ಕಿಲೋಮೀಟ್ರ್ ಹೋಗುತ್ತೆ. ಬಟ್ ಅಂದರೆ ಇದು ತೋರಿಸೋ ಪ್ರಕಾರ ಹೋಗಲ್ಲ. ಇದರಲ್ಲಿ ಹೆಂಗಿಲ್ಲ ಅಂದರೂ ಒಂದು 10 ಕಿಲೋಮೀಟ್ರ್ ಹೋಗುತ್ತೆ. ಡೆಫಿನೆಟ್ಲಿ 10 ಕಿಲೋಮೀಟ್ರ್ ಹೋಗುತ್ತೆ. 10 ಕಿಲೋಮೀಟ್ರ್ ಮೇಲೆ ಹೋಗಲ್ಲ. ಮೊದಲೇ ಹೇಳಿದರೆ ನಾವು ಗಾಡಿನೇ ಇಸ್ಕೊತಾ ಇರಲಿಲ್ಲ. ಬಟ್ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಬಟ್ ಈ ಥರ ಬಂದೈತೆ. ಇನ್ನೊಂದು ಶೀಟ್ ನೋಡಿ ಯಾವ ಥರ ಬೆಂಡಾಗೈತೆ. ಎಲ್ಲೋದ್ರೂ ಸ್ಟಾಕ್ ಇಲ್ಲ ಅಂತಾರೆ. ನೋಡಿ ಯಾವ ರೇಂಜಿಗೆ ಬೆಂಡಾಗೈತೆ ಅಂತ. ಸುಮ್ಮನೆ ಈಸ್ಕೊಂಡ್ಮೇಲೆ ಸೈಕ್ ಆಗ್ತೈತೆ ಈಗ. ಬಟ್ ಇದು ನಾವು ಕೆಲಸ ಮಾಡೋಕ್ಕೆ ಇದು ಈಸ್ಕೊಂಡಿದ್ದು. ಬಟ್ ಇವಾಗ ಕೆಲಸ ಮಾಡೋಕ್ಕೂ ಆಗೋಲ್ಲ. ಇದರಲ್ಲಿ ಯಾವ ಥರ ಆಗ್ಬಿಟ್ಟೈತೆ. ಯಾಕಂದರೆ ಚಾರ್ಜಿಂಗ್ ಇದ್ದರೆ ಕೆಲಸ ಮಾಡ್ಬೋದು. ಈ ಎಲ್ಲೋ ಬೋರ್ಡ್ ಕೊಟ್ಬಿಟ್ಟವ್ರ. ಅದರಲ್ಲೂ ಇವಾಗ ಎಲ್ಲಿ ನೋಡಿದ್ರು ಫುಲ್ ಎಲ್ಲೋ ಬೋರ್ಡು. ಒಂದು ಚಾರ್ಜಿಂಗ್ ಪಾಯಿಂಟ್ ಹತ್ರ ಹೋದರೆ 10 ಜನ 20 ಜನ ವೆಯ್ಟಿಂಗ್ ಮಾಡ್ತಾ ಇರ್ತಾರೆ. ಅದರಲ್ಲೂ 2 ಕೆಲಸ ಮಾಡಲ್ಲ, ಒಂದು ಕೆಲಸ ಮಾಡ್ತಾ ಇರುತ್ತೆ. ಇನ್ನೊಂದರಲ್ಲಿ ಅದು ಮಾಡಲ್ಲ, ಒಂದು ಕೆಲಸ ಮಾಡಲ್ಲ. ಈ ಥರ ಆಗಿರುತ್ತೆ ಸಿಚುವೇಶನ್ನು. ಅದಕ್ಕೆ ನಾನು ಹೇಳೋದು ಮಾತ್ರ ಒಂದೇ, ನೀವು ಮಾತ್ರ ಓಲಾ ಮಾತ್ರ ಯಾವತ್ತಾಗಲೂ ಈಸ್ಕೊಬೇಡಿ. ನೆವರ್ ಬೈ ಓಲಾ. ಯಾಕಂದರೆ ಈ ಥರ ಇರುತ್ತೆ ಈಸ್ಕೊಂಡ್ಮೇಲೆ. ನಾನು ಹೇಳೋದು ನಿಮಗೆ ಅನಿಸ್ಬೋದು ಇವನು ಹೇಳ್ತಾನೆ ಬಿಡು ಕಂಟೆಂಟ್ಗೋಸ್ಕರ ಅಂತ. ಬಟ್ ನೀವು ಈಸ್ಕೊಂಡ್ಮೇಲೆ ಪಕ್ಕ ಈ ಥರ ಸೈಕ್ ಮಾಡ್ತೀರಾ. ಅದಕ್ಕೆ ಓಲಾ ಮಾತ್ರ ಯಾವತ್ತಾಗಲಿ ಈಸ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈಸ್ಕೊಂಡ್ಮೇಲೆ ಈ ಥರ ಸಿಚುವೇಶನ್ ಆಗುತ್ತೆ ಅವಾಗವಾಗ. ಓಕೆ, ಇನ್ನು ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮಗೆ ಇದು ಬೇಕಂದರೆ ಕೆಳಗೆ ಕಮೆಂಟ್ ಹಾಕಿರಿ, ಕಮೆಂಟು ಕೊಡ್ತೀನಿ. ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.